ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದಾರೆ ಇವತ್ತು ನನ್ನ ಮುಂದೆ ಥಾಮ್ಸನ್ ಕಂಪನಿಯ ಒಂದು QLED TV ಇರುವಂಥದ್ದು. ಇದು ನಾನು ಅನ್ಬಾಕ್ಸ್ ಮಾಡ್ತಾ ಇರುವಂಥ ಮೊಟ್ಟ ಮೊದಲ QLED TV ಆಗಿರುವಂಥದ್ದು. ಆಯಿತಾ, ಇದು ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್, ಒಂದು ಕಡಿಮೆ ಬೆಲೆಗೆ ಒಂದು QLED TVಯನ್ನು ಪರ್ಚೇಸ್ ಮಾಡಬೇಕು ಅಂದರೆ ನನಗನ್ನಿಸ್ತಂಗೆ ಇದಕ್ಕಿಂತ ಕಡಿಮೆ ಬೆಲೆಗೆ QLED TV ಸಿಗುತ್ತೆ ಅಂತ ನನಗಂತೂ ಒಂದ್ಸಲ ನಾನು ಚೆಕ್ ಮಾಡ್ದಂಗೆ 55 ಇಂಚಿನ 4K ರೆಸೊಲ್ಯೂಷನ್ ಹೊಂದಿರುವಂಥ ಈ ಒಂದು QLED TVಯನ್ನು ಕೇವಲ 41,000 ರೂಪಾಯಿಗೆ ನೀವು ಫ್ಲಿಪ್ಕಾರ್ಟ್ನಲ್ಲಿ ಪರ್ಚೇಸ್ ಮಾಡ್ಬೋದು. ಬ್ಯಾಂಕ್ ಆಫರ್ ಎಲ್ಲ ಸಿಕ್ತು ಅಂತ ಅಂದರೆ ಆರಾಮಾಗಿ ನನಗನ್ನಿಸ್ತಂಗೆ ಒಂದು 39-40 ಸಾವಿರ ರೇಂಜಲ್ಲಿ 55 ಇಂಚಿನ QLED TV ಅಂದರೆ ಯೋಚನೆ ಮಾಡ್ಕೊಳ್ಳಿ. ಆಯಿತಾ, ಇದರಲ್ಲಿ ಡಾಲ್ಬಿ ಅಟ್ಮೋಸ್ ಇದೆ, ಡಾಲ್ಬಿ ವಿಷನ್ ಇದೆ, ಲಿಟ್ರಲಿ ಫ್ಯೂಚರಿಸ್ಟಿಕ್ ಆಗಿರುವಂಥ ಗೂಗಲ್ TV ಇದಾಗಿರುವಂಥದ್ದು. ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇಷ್ಟು ಕಡಿಮೆ ಬೆಲೆಗೆ ಇರುವಂಥ ಒಂದು QLED TV ಹೆಂಗಿದೆ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಟಿವಿಯ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಒಂದು ರಿಮೋಟ್ ಇದೆ, ರಿಮೋಟಿಗೆ ಬ್ಯಾಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ, ಟೇಬಲ್ ಮೌಂಟ್ ಇದೆ, ಜೊತೆಗೆ ವಾಲ್ ಮೌಂಟನ್ನು ಕೂಡ ಬಾಕ್ಸಲ್ಲೇ ಕೊಟ್ಟಿರುವಂಥದ್ದು. ಮತ್ತು ಈ ಒಂದು ಟಿವಿಯಲ್ಲಿ ಏನು ಪವರ್ ಕೇಬಲ್ ಬರುತ್ತಲ್ವ ಅದನ್ನು ಡಿಟ್ಯಾಚ್ ಕೂಡ ಮಾಡ್ಬೋದು. ಮೂವ್ ಮಾಡೋ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಸೊ ಅದನ್ನು ಬಿಟ್ಟರೆ ಬೇರೆಯೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಓಕೆ, ಫೈನಲಿ ಗಮನಿಸ್ತಾ ಇದ್ರೆ ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡಿ ಸೆಟ್ಟಿಂಗ್ ಎಲ್ಲ ಮಾಡಲಾಗಿರುವಂಥದ್ದು. ಈ ಒಂದು ಟಿವಿಯನ್ನು ಸೆಟಪ್ ಮಾಡುವಂಥದ್ದು ಒಂಥರ ಸಿಂಪಲ್ಲು, ಒಂಥರ ಕಾಂಪ್ಲಿಕೇಟೆಡ್ ಅಂತ ಅನ್ಬೋದು. ಟಿವಿಯನ್ನು ಆನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಗೂಗಲ್ ಟಿವಿದು ಹೋಮ್ ಸ್ಕ್ರೀನಿಗೆ ಕರ್ಕೊಂಬಂತು. ಯಾವುದೇ ಸೆಟ್ಟಿಂಗ್ ಕೇಳಲೇ ಇಲ್ಲ ಅದು. ಆಯಿತಾ, ಕೆಲವು ಜನಕ್ಕೆ ಅದು ಇಷ್ಟ ಆಗಬಹುದು. ಆದರೆ ಒಂದು ಹೋಮ್ ಸ್ಕ್ರೀನಲ್ಲಿ ಕೆಳಗಡೆ ಒಂದು ಸೆಟ್ ಮಾಡಿ ಅಂತ ಆಪ್ಷನ್ ಕೇಳುತ್ತೆ. ಅಲ್ಲಿ ನೀವು ಗೂಗಲ್ ಅಕೌಂಟನ್ನು ವೈಫೈ ಪಾಸ್ವರ್ಡ್ನೆಲ್ಲ ಹಾಕಬೇಕಾಗತ್ತೆ. ಅದು ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಏಕೆಂದರೆ ಯೂಶಲಿ ಗೂಗಲ್ ಟಿವಿಯಲ್ಲಿ ಅಥವಾ ಆ್ಯಂಡ್ರಾಯ್ಡ್ ಟಿವಿಯಲ್ಲಿ ನಮ್ಮ ಫೋನ್ನ ಮುಖಾಂತರ ನಾವು ಆರಾಮಾಗಿ ಗೂಗಲ್ ಅಕೌಂಟನ್ನು ಪಾಸ್ವರ್ಡ್ನ ಸಿಂಕ್ ಮಾಡ್ಬೋದು. ಆದರೆ ಈ ಒಂದು ಟಿವಿಯಲ್ಲಿ ಆ ರೀತಿ ಮಾಡೋದಕ್ಕಾಗಲಿಲ್ಲ ನನಗೆ. ಈ ಒಂದು ರಿಮೋಟಲ್ಲೇ ವೈಫೈ ಪಾಸ್ವರ್ಡು ಮತ್ತು ಗೂಗಲ್ ಅಕೌಂಟಿಂದು ಪಾಸ್ವರ್ಡ್ ಎಲ್ಲ ಹಾಕಬೇಕಾದಂಥ ಪರಿಸ್ಥಿತಿ ಬಂತು. ಅದು ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಈ ಒಂದು ಟಿವಿಯ ಹೋಮ್ ಸ್ಕ್ರೀನ್, ಗೂಗಲ್ ಟಿವಿ ಹೋಮ್ ಸ್ಕ್ರೀನ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಆಯಿತಾ, ಆ್ಯಂಡ್ರಾಯ್ಡ್ ಟಿವಿ ಹೋಮ್ ಸ್ಕ್ರೀನ್ಗೂ ಈ ಒಂದು ಗೂಗಲ್ ಟಿವಿ ಹೋಮ್ ಸ್ಕ್ರೀನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಆಯಿತಾ, ನನಗಂತೂ ಈ ಒಂದು ಗೂಗಲ್ ಟಿವಿಯ ಹೋಮ್ ಸ್ಕ್ರೀನ್ ತುಂಬ ಇಷ್ಟ ಆಗುತ್ತೆ. ಸಖತ್ತಾಗಿ ತುಂಬ ಮಿನಿಮಲಿಸ್ಟಿಕ್ ಆಗಿ ಕೂಡ ಇರುವಂಥದ್ದು. ಮೊದಲನೇದಾಗಿ ಒಂದು ಟಿವಿಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ತುಂಬ ಸಾಲಿಡ್ ಬಿಲ್ಡ್ ಆಯಿತು. ಒಂದು ಸ್ವಲ್ಪ ವೆಯ್ಟ್ ಕೂಡ ಇದೆ, 55 ಇಂಚಿಗೆ ಸುಮಾರು ಒಂದು 10.5 kg ವೆಯ್ಟ್ ಇರ್ಬೋದು ಈ ಒಂದು ಟಿವಿ. ಒಂದು ಲೆವೆಲ್ಗೆ ತಿನ್ನಕ್ಕೆ ಕೂಡ ಇದೆ. ಆಯಿತಾ, ಮತ್ತು ಈ ಒಂದು ಟಿವಿಯ ಬ್ಯಾಕ್ ಏನಿದೆ ಇದು ಪ್ಲಾಸ್ಟಿಕ್ ಬ್ಯಾಕು, ಸಾಲಿಡ್ ಆಗಿದೆ. ಆದರೆ ಫ್ರಂಟಲ್ಲಿ ಒಂದು ರೀತಿ ಆಲ್ಮೋಸ್ಟ್ ಬೆಸಲ್ಲೆಸ್ ಡಿಸೈನ್ ನಿಮಗೆ ಸಿಗ್ತಾ ಇರುವಂಥದ್ದು. ಬೆಸಲ್ ತುಂಬ ಸಣ್ಣ ಇರುವಂಥದ್ದು ಕಂಪ್ಯಾರಿಟಿವ್ಲಿ ಬೇರೆ ಟಿವಿಗಳು ನೋಡಿಕೊಂಡ್ರೆ ಒಂದು ಲೆವೆಲಿಗೆ ಕಡಿಮೆ ಇದೆ. ಬಾಟಮ್ ಬೆಸಲ್ಲು ಕೂಡ ತುಂಬ ಸಣ್ಣ ಇದೆ ಒಂದು ಲೆವೆಲಿಗೆ. ಕೆಳಗಡೆ ಸ್ಪೀಕರ್ಗಳು ಸಿಗ್ತವೆ ನಿಮಗೆ 40 ವ್ಯಾಟ್, ಇನ್ನೋದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇನ್ನು ಟೇಬಲ್ ಸ್ಟ್ಯಾಂಡ್ನ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಪ್ಲಾಸ್ಟಿಕ್ ಸ್ಟ್ಯಾಂಡು, ಬಟ್ ಸಾಲಿಡ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಇನ್ನು ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟಿವಿಯಲ್ಲಿ 3 HDMI ಪೋರ್ಟ್ ಇರುವಂಥದ್ದು, 2 USB ಪೋರ್ಟ್ ಇದೆ ಮತ್ತು ಆಪ್ಟಿಕಲ್ ಆಡಿಯೋ ಪೋರ್ಟ್ ಇರುವಂಥದ್ದು, SPDIF ಪೋರ್ಟ್ ಕೂಡ ಇರುವಂಥದ್ದು ನಿಮಗೆ, ಮತ್ತು AV ಪೋರ್ಟ್ ಇದೆ ಮತ್ತು ಲ್ಯಾನೋ ಆ್ಯಂಟೆನಾ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು. ಬಟನ್ಸಿಗೆ ಬಂತು ಅಂತಂದರೆ ಒಂದೇ ಒಂದು ಬಟನ್ ಇದೆ ಕೆಳಗಡೆ, ಆನ್ ಆಫ್ ಮಾಡೋದಕ್ಕೆ ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಒಂದು ಪ್ರೈಸ್ ರೇಂಜಿಗೆ 55 ಇಂಚಿಗೆ 41,000 ಅಂತ ಅಂದರೆ ಬೆಂಕಿದೆ, ಇಷ್ಟ ಆಯ್ತು ನನಗೊಂದು ಲೆವೆಲ್ಲಿಗೆ. ಮತ್ತು ಆಗಿಳ್ದಂಗೆ ಪವರ್ ಕೋಡ್, ಡಿಟ್ಯಾಚಬಲ್ ಪವರ್ ಕೋಡು, ಸೊ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಸೊ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಇಷ್ಟ ಆಯ್ತು ನನಗೆ. ಇನ್ನು ಬೇಸಿಕ್ ಸ್ಪೆಸಿಫಿಕೇಷನ್ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಟಿ ವಿ 55 ಇಂಚಿನ 4K ರೆಸೊಲ್ಯೂಷನ್ನ ಹೊಂದಿರುವಂಥ QLED TV. ಆಯಿತಾ, QLED ಅನ್ನುವಂಥದ್ದು ಕ್ವಾಂಟಮ್ ಡಾಟ್ ಲೇಯರ್ನ ಹಾಕಿರ್ತಾರೆ ಒಂದಷ್ಟೇ. ಆಯಿತಾ, ಅದು ಒಂದು ರೀತಿ ಪಿಕ್ಚರ್ನ ಎದ್ದು ಕಾಣೋ ಥರ, ಅಂದರೆ ಕಲರ್ಸ್ ಎಲ್ಲ ಎದ್ದು ಕಾಣುತ್ತೆ ನಿಮಗೆ, ಆ ರೀತಿ ಮಾಡುತ್ತೆ ಅಷ್ಟೇ. ಮತ್ತು ಬ್ಲ್ಯಾಕ್ಸು ಡೀಪ್ ಬ್ಲ್ಯಾಕ್ ಆಗಿ ಕಾಣೋ ಥರ ಮಾಡುತ್ತೆ. ಅದೇ ಒಂದು QLED TVದು ಅಡ್ವಾಂಟೇಜು. ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಬಿಡಿ. ಸೊ ಇದು IPS ಪ್ಯಾನಲ್ ಹಂಗಂತ. ಸೊ ಡಿಸ್ಪ್ಲೇ ಫಸ್ಟ್ ಇಂಪ್ರೆಷನಲ್ಲಿ ಬೆಂಕಿದೆ, ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಅನ್ಬೋದು. ಮತ್ತು ಆಗಲಿದಂಗೆ ಇದರಲ್ಲಿ 40 ವ್ಯಾಟ್ನ ಸ್ಪೀಕರ್ ಇರುವಂಥದ್ದು. ಆಯಿತಾ, ಇದರಲ್ಲಿ ಡಾಲ್ಬಿ ವಿಷನ್ ಕೂಡ ಇದೆ, ಡಾಲ್ಬಿ ಅಟ್ಮೋಸ್ ಕೂಡ ಇರುವಂಥದ್ದು. ಇದರಲ್ಲಿ 2 GB ರ್ಯಾಮ್ ನಿಮಗೆ ಸಿಗ್ತಾ ಇರುವಂಥದ್ದು, ಬೇಜಾನಾಯ್ತು ನಂಗೆ ಅನ್ನಿಸ್ತಂಗೆ. ಮತ್ತು 16 GB ಇಂಟರ್ನಲ್ ಸ್ಟೋರೇಜ್ ಸಿಗ್ತಾ ಇದೆ. ಟಿವಿಗೆ ಯೂಶಲಿ 16 GB ಅಂತ ಅಂದರೆ ಸಾಕು ಅನ್ಕೋತೀನಿ, ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ಪೆನ್ಡ್ರೈವ್ USB ಪೋರ್ಟ್ ಇದೆ, ಪೆನ್ಡ್ರೈವ್ ಹಾಕೊಂಡು ಮೂವಿ ಗಿವಿಯನ್ನು ಅಥವಾ ಏನಾದ್ರು ಸ್ಟೋರ್ ಮಾಡಬೇಕು ಅಂದರೆ ಪೆನ್ಡ್ರೈವಲ್ಲೇ ಸ್ಟೋರ್ ಮಾಡ್ಬೋದು. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟಿ ವಿಯಲ್ಲಿ
4 ಕೋರ್ನ ಪ್ರೊಸೆಸರ್ ಇರುವಂಥದ್ದು, ಕ್ವಾಡ್ ಕೋರು. ಕೋರ್ಟೆಕ್ಸ್ A53 4 ಕೋರು, 1.4 ಗಿಗಾಹರ್ಟ್ಸ್ದು ಕ್ಲಾಕ್ ಸ್ಪೀಡು. ಸೊ ಇದು ಅಂಥ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಲ್ಲ. ಆಯ್ತು, ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ನಾನು ಟಿ ವಿಗಳಲ್ಲಿ ನೋಡಿದ್ದೀನಿ. ಕೋರ್ಟೆಕ್ಸ್ A55 ಕೋರ್ಗಳು ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. A53 ಸ್ವಲ್ಪ ಪವರ್ ಕಡಿಮೆ ಇರುತ್ತೆ. ಕೆಲವೊಂದು ಕಡೆ ಸ್ವಲ್ಪ ಲ್ಯಾಗಿ ಅಂತ ಅನ್ನಿಸ್ತು. ಆಯಿತಾ, ಅಂದರೆ ನಿಮಗೆ ವಿಡಿಯೋ ಪ್ಲೇ ಮಾಡ್ತಿರ್ಬೇಕಾದ್ರೆ ಆ ರೀತಿಯನ್ನು ತೊಂದರೆ ಆಗೋದಿಲ್ಲ. ಬಟ್ ಕೆಲವೊಂದು ಟೈಮ್ ನೀವು ನ್ಯಾವಿಗೇಟ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಸ್ಲೋ ಅನ್ನೋ ಒಂದು ಫೀಲ್ನ ಕೊಡ್ಬೋದು. ನಿಮಗೆ ಮೂವಿ ನೋಡೋದಕ್ಕಾಗಲಿ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಬಟ್ ಸ್ಟಿಲ್ ಇನ್ನೊಂದು ಸ್ವಲ್ಪ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಕೊಟ್ಟರೆ ಚೆನ್ನಾಗಿರ್ತಾಯಿತ್ತು. ಗೇಮ್ಸ್ನ ಆಲ್ಮೋಸ್ಟ್ ಆಡ್ಕೊಬೋದು. ಆಯಿತಾ, ಜಾಯ್ಸ್ಟಿಕ್ ಒಂದು ಟಿ ವಿ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಕೆಲವೊಂದು ಗೇಮ್ಸನ್ನು ಆಡ್ಕೊಬೋದು. ಇದು ಯೂಶ್ವಲಿ ಆ್ಯಂಡ್ರಾಯ್ಡ್ ಟಿ ವಿಗೆ ಅಂಥ ಹೆವಿ ಪರ್ಫಾರ್ಮೆನ್ಸ್ ಆ್ಯಂಡ್ ಓರಿಯೆಂಟೆಡ್ ಗೇಮ್ಸ್ಗಳು ಯಾವುದೂ ಇಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲ್ಗೆ ಸ್ಮೂತಾಗಿ ಪ್ಲೇ ಮಾಡುತ್ತೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಟಿ ವಿಯಲ್ಲಿ ಬ್ಲೂಟೂತ್ 5.0 ಇದೆ. ಆಗಲೇ ನನಗೆ ಜಾಯ್ಸ್ಟಿಕ್ಕನ್ನು ಕನೆಕ್ಟ್ ಮಾಡ್ಕೊಬೋದು. ಇದು ಕೂಡ ಬ್ಲೂಟೂತ್ ರಿಮೋಟು. ಸೊ ಬ್ಲೂಟೂತ್ ಮುಖಾಂತರನೇ ಕನೆಕ್ಟ್ ಆಗುತ್ತೆ. ನೀವು ಫಸ್ಟ್ ಟೈಮ್ ಟಿ ವಿ ಆನ್ ಮಾಡಿದಾಗ IR ರಿಮೋಟ್ ರೀತಿ ಕೆಲಸವನ್ನು ಮಾಡ್ತಿರುತ್ತೆ. ಆಮೇಲೆ ನೀವು ಮ್ಯಾನ್ಯುಯಲ್ ಆಗಿ ಅದನ್ನು ಕನೆಕ್ಟ್ ಮಾಡ್ಕೊಬೇಕು. ಸೊ ಅದೊಂದು ಮಾಡೋದನ್ನು ಮರಿಬಿಡಿ ಇನ್ ಕೇಸ್ ಅದನ್ನು ಪರ್ಚೇಸ್ ಮಾಡಿದ್ರೆ. ಮತ್ತು ಎಕ್ಸ್ಟರ್ನಲ್ ಸ್ಪೀಕರ್ ಆಗಿರ್ಬೋದು ಬ್ಲೂಟೂತ್ ಮುಖಾಂತರ, ಅಥವಾ ಅದು ಬಿಟ್ಟು ಜಾಸ್ತಿ ಕೇಳೋದ್ನಲ್ಲ, ಅದು ಹೆಡ್ಫೋನ್ಸು ಎಲ್ಲದನ್ನು ಒಂದು ಟಿ ವಿ ಕನೆಕ್ಟ್ ಮಾಡ್ಕೊಬೋದು. ಒಂದು ಒಳ್ಳೆಯ ವಿಷಯ. ಇನ್ನು ಇದರಲ್ಲಿ ನಿಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಸಿಗ್ತದೆ, ಸೂಪರ್ ವಿಷಯ. ಎಷ್ಟು ಟಿ ವಿಗಳಲ್ಲಿ ಬರೀ ಸಿಂಗಲ್ ಬ್ಯಾಂಡ್ ಕೊಡ್ತಾರೆ. ಸೊ 5 GHz 2.4 GHz ಎರಡು ಕೂಡ ಇದರಲ್ಲಿ ಸಪೋರ್ಟ್ ಆಗುತ್ತೆ. ಇಂಪ್ರೆಸ್ ಮಾಡ್ತು. ಇನ್ನು ಇದರಲ್ಲಿ ನಿಮಗೆ ಕ್ರೋಮ್ ಕ್ಯಾಸ್ಟ್ ಕೂಡ ಸಿಗ್ತಾ ಇರುವಂಥದ್ದು. ಆಯಿತು, ಆರಾಮಾಗಿ ನಿಮ್ಮ ಯೂಟ್ಯೂಬ್ ಪ್ಲೇ ಮಾಡ್ತಾಯಿದ್ರೆ ಅಥವಾ ಕೆಲವೊಂದು OTT ಆ್ಯಪ್ಸನ್ನು ಪ್ಲೇ ಮಾಡ್ತಿದ್ರೆ ಡೈರೆಕ್ಟಾಗಿ ಕ್ಯಾಸ್ಟ್ ಕೂಡ ಮಾಡ್ಬೋದು. ಅಥವಾ ಸ್ಕ್ರೀನ್ ಕ್ಯಾಸ್ಟ್ ಕೂಡ ಇರುವಂಥ ಅವ್ರದ್ದು ಏನೋ ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೋನ್ನ ಸ್ಕ್ರೀನ್ನ ಕೂಡ ಒಂದು ಟಿ ವಿಗೆ ಕ್ಯಾಸ್ಟ್ ಮಾಡಬಹುದು. ಜೊತೆಗೆ ಇದರಲ್ಲಿ ಆಪಲ್ದು ಏರ್ ಪ್ಲೇ ಕೂಡ ಇದೆ. ಆಯಿತಾ, ಎಷ್ಟೋ ಟಿ ವಿಗಳು ಇದನ್ನು ಕೊಡಲ್ಲ. ಏರ್ ಪ್ಲೇ ಅಂದರೆ ಇನ್ ಕೇಸ್ ನೀವೇನಾದರೂ ಆಪಲ್ ಡಿವೈಸ್ನ ಯೂಸ್ ಮಾಡ್ತಿದ್ರೆ ಸಖತ್ ಯೂಸ್ ಆಗುತ್ತೆ. ಸಖತ್ ಒಂದು ರೀತಿ ನಿಮ್ಮ ಲ್ಯಾಪ್ಟಾಪ್ ಇದ್ದರೆ ಎರಡನೇ ಸ್ಕ್ರೀನ್ ಅಂದರೆ ಸೆಕೆಂಡ್ರಿ ಸ್ಕ್ರೀನ್ ರೀತಿ ಒಂದು ಟಿ ವಿಯನ್ನು ಯೂಸ್ ಮಾಡ್ಬೋದು. ಸೊ ಬೆಂಕಿ ಇರುತ್ತೆ. ಆಪಲ್ ಏರ್ಪ್ಲೇ ಮಾತ್ರ ಸಕ್ಕತ್ತಾಗಿ ಆಪ್ಟಿಮೈಸ್ ಆಗಿರುತ್ತೆ ಯೂಶ್ವಲಿ. ಸೊ ಅದನ್ನು ಕೊಟ್ಟಿದ್ದಾರೆ, ನನಗೆ ಇಷ್ಟ ಆಯಿತು. ಇನ್ನು ರಿಮೋಟಿಗೆ ಬಂತು ಅಂತ ಅಂದರೆ ಈ ಒಂದು ರಿಮೋಟ್ನ ಕ್ವಾಲಿಟಿ ಒಂದು ಲೆವೆಲಿಗೆ ಪರವಾಗಿಲ್ಲ. ಮಿನಿಮಲಿಸ್ಟಿಕ್ ರಿಮೋಟು, ಕೆಲವೊಂದು ಡೆಡಿಕೇಟೆಡ್ ಬಟನ್ನ ಕೂಡ ಕೊಟ್ಟಿದ್ದಾರೆ. ನೆಟ್ಫ್ಲಿಕ್ಸು, ಯೂಟ್ಯೂಬು ಮತ್ತು ಪ್ರೈಮ್ದು. ಮತ್ತು ಇದರಲ್ಲಿ ಮೈಕ್ರೋಫೋನ್ ಕೂಡ ಇದೆ. ಸೊ ಅಸಿಸ್ಟೆಂಟ್ ಇದರಲ್ಲೇ ಕೆಲಸವನ್ನು ಮಾಡುತ್ತೆ. ನೀವು ಪ್ರೆಸ್ ಮಾಡಿಕೊಂಡು ಏನೇ ಕ್ವಶನ್ ಕೇಳಿದ್ರು ಕೂಡ ಉತ್ತರವನ್ನು ಕೊಡುತ್ತೆ. ವಾಟ್ ಈಸ್ ದ ವೆದರ್ ಲೈಕ್? Right now in Bengaluru it's 77 degrees and mostly cloudy. ಸೊ ಈ ರೀತಿ ಗೂಗಲ್ ಅಸಿಸ್ಟೆಂಟ್ ಕೆಲಸವನ್ನು ಮಾಡುತ್ತೆ. ಚೆನ್ನಾಗಿದೆ, ತುಂಬ ಫಾಸ್ಟಾಗಿ ನೋಡಿ, ರೆಸ್ಪಾನ್ಸ್ ಟೈಮ್ ತುಂಬ ಫಾಸ್ಟ್ ಆಗಿದೆ. ಕೆಲವೊಂದು ತುಂಬ ಡಿಲೇ ಇರುತ್ತೆ, ಅಂಥ ಡಿಲೇ ಇದ್ರಲ್ಲಿ ನನಗೆ ಕಾಣಲಿಲ್ಲ. ಪರವಾಗಿಲ್ಲ, ರಿಮೋಟು ಒಂದು ಲೆವೆಲಿಗೆ ಚೆನ್ನಾಗಿದೆ. ಬಿಲ್ಡ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಟಿ ವಿಯ ಪಿಕ್ಚರ್ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಲೇಬೇಕು. ಆಯಿತಾ, ಸೊ QLED TV ಫಸ್ಟ್ ಟೈಮ್ ನನಗೆ ಒಂದು QLED TV ಅನ್ನು ನೋಡ್ತಾ ಇರೋದು. ಅಂದರೆ ಬೇರೆ ಹೊರಗಡೆ ನೋಡಿದ್ದೀನಿ, ನಾನು ಅನ್ಬಾಕ್ಸ್ ಮಾಡ್ತಿರೋದು ಫಸ್ಟ್ ಟೈಮು. ಸೊ ನಂಗೆ ಅನಿಸ್ದಂಗೆ ಒಂದು ಪ್ರೈಸ್ ರೇಂಜಿಗೆ 41,000 ರೂಪಾಯಿಗೆ ಒಂದು ಒಳ್ಳೆಯ ಟಿ ವಿ ಆಗ್ಬೋದು. ಪಿಕ್ಚರ್ ಕ್ವಾಲಿಟಿ ಅಂತೂ ಬೆಂಕಿ ಇದೆ, ಹೆವಿ ವಿವಿಡ್ ಆಗಿರುವಂಥದ್ದು. ಆಯಿತಾ, ಬ್ಲ್ಯಾಕ್ಸು ಡೀಪ್ ಬ್ಲ್ಯಾಕ್ ಥರ ಕಾಣುತ್ತೆ. ಆಯಿತಾ, ಫುಲ್ ಒಂದು ರೀತಿ OLED ಟಿ ವಿನ ಇದು ಅನ್ನೋ ರೀತಿ ಇರುವಂಥದ್ದು, ತುಂಬ ವಿವಿಡ್ ಆಗಿದೆ. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು ಇದು ನೀಡ್ತಿರುವಂಥ ಪಿಕ್ಚರ್ ಕ್ವಾಲಿಟಿ. ಆದರೆ ನೀವು 1 ಲಕ್ಷಕ್ಕೂ ಕೂಡ QLED ಟಿವಿಗಳು ಬರ್ತವೆ. ಆಯಿತಾ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗತ್ತೆ ನಿಮಗೆ. ಆಯಿತಾ, ಆ ಟಿ ವಿಗೂ ಈ ಟಿ ವಿಗೂ. ಬಟ್ ಇದು ನೋಡಿ 41,000 ರೂಪಾಯಿಗೆ ಈ ಒಂದು QLED TV ಕೂಡ ಸೂಪರ್ ಆಗಿದೆ. ಆಯಿತಾ, ಬೆಂಕಿದೆ, ಚೆನ್ನಾಗಿದೆ. ಈ ಒಂದು ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಅಂತ ಬೇಕಾದ್ರೂ ಅನ್ಬೋದು. ಆದರೆ ನೀವು ಈ ಒಂದು ಟಿ ವಿಯನ್ನು ಟಾಪ್ ಆ್ಯಂಡ್ QLED TV ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಆಯಿತಾ, ಸೊ ಅದಕ್ಕೂ ಕೂಡ ಸ್ವಲ್ಪ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ ನೋಡಿದ್ರೆ ನಿಮ್ಗೆ ಅನಿಸುತ್ತೆ, ಓಕೆ ಇದು ಸ್ವಲ್ಪ ಬೆಟರ್ ಇರ್ಬೋದು, 1 ಲಕ್ಷ ಟಿ ವಿ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ನೀವೇನು ಕೊಡ್ತಾ ಇದ್ರಿ ಒಂದು ಟಿ ವಿಗೆ 41,000ಕ್ಕಂತೂ ಈ ಒಂದು ಪಿಕ್ಚರ್ ಕ್ವಾಲಿಟಿ ಮೋಸ ಇಲ್ಲ ಅಂತ ಅನ್ನಿಸ್ತು. ಆಯಿತಾ, ಇದು ಡಾಲ್ಬಿ ವಿಷನ್ನ ಸಪೋರ್ಟ್ ಮಾಡುತ್ತೆ. HDR10+ ಕೂಡ ಇರುವಂಥದ್ದು. 1 ಬಿಲಿಯನ್ ಕಲರ್ನ ಕೂಡ ಇದು ಸಪೋರ್ಟ್ ಮಾಡುತ್ತೆ. HLGಯನ್ನು ಡಿಕೋಡ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ಮತ್ತು ಬ್ಲ್ಯಾಕ್ ಹೇಳಿದ್ನಲ್ಲ, ಹೆವಿ ಡೀಪ್ ಬ್ಲ್ಯಾಕ್ ಥರ ಕಾಣುತ್ತೆ. ತುಂಬ ವಿವಿಡ್ ಆಗಿದೆ. 4K ಅಪ್ಸ್ಕೇಲಿಂಗ್ ಕೂಡ ಮಾಡುತ್ತೆ, ನಾಯ್ಸ್ ರಿಡಕ್ಷನ್ ಕೂಡ ಮಾಡುತ್ತೆ, ಮತ್ತು MEMC ಕೂಡ ಈ ಒಂದು ಟಿ ವಿಲಿರುವಂಥದ್ದು. ಅಂದರೆ ಸ್ಮೂತಾಗಿ, ಅಂದರೆ ಈ ಒಂದು ಟಿ ವಿ ವಿಡಿಯೋನ ಪ್ಲೇ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಎಕ್ಸ್ಟ್ರಾ ಫ್ರೇಮ್ಸನ್ನು ಆ್ಯಡ್ ಮಾಡಿ ಆ ಒಂದು ಮೋಷನ್ ತುಂಬ ಸ್ಮೂತಾಗಿ ಕಾಣೋ ಥರ ಮಾಡುತ್ತೆ, ಅಷ್ಟೇ, ಬೇರೇನೇನೂ ಅಲ್ಲ. ಸೊ ಪಿಕ್ಚರ್ ಕ್ವಾಲಿಟಿ ಅಂತೂ ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಸೌಂಡ್ ಕ್ವಾಲಿಟಿ, ಇದು ಡಾಲ್ಬಿ ಅಟ್ಮೋಸ್ನ ಕೂಡ ಸಪೋರ್ಟ್ ಮಾಡುತ್ತೆ, 40 ವ್ಯಾಟ್ನ ಸ್ಪೀಕರ್. ಆಯಿತಾ, ಸೊ ಈ ಒಂದು ಪ್ರೈಸ್ ರೇಂಜಿಗೆ ಇದು ನೀಡ್ತಿರುವಂಥ ಔಟ್ಪುಟ್
ಇಂಪ್ರೆಸ್ ಮಾಡ್ತು. ಒಂದು ಸ್ವಲ್ಪ ದೊಡ್ಡ ಹಾಲ್ ಇದ್ರೂ ಕೂಡ ನಂಗೆ ಅನ್ನಿಸ್ತಂಗೆ ಎಕ್ಸ್ಟರ್ನಲ್ ಸ್ಪೀಕರ್ನ ಅವಶ್ಯಕತೆ ಇರುತ್ತೆ ಅಂತ ನನಗೇನು ಅನಿಸಲ್ಲ. ನೀವು ಬೇಕು ಅಂತ ಅಂದರೆ HDMI ಆರ್ಕ್ ಸಪೋರ್ಟ್ ಇದೆ ಒಂದು ಟಿ ವಿಯಲ್ಲಿ, ಎಕ್ಸ್ಟರ್ನಲ್ ಸ್ಪೀಕರ್ನ ಕೂಡ ಬೇಕಾದ್ರೆ ನೀವು ಪರ್ಚೇಸ್ ಮಾಡಿ ಅದರಲ್ಲೂ ಕೂಡ ಡಾಲ್ಬಿ ಅಟ್ಮಾಸ್ನ ಪ್ಲೇ ಮಾಡ್ಬೋದು. ಸೊ ಈ ಒಂದು ಟಿ ವಿ ಸ್ಪೀಕರ್ ಈ ಬೆಲೆಗೆ ಬೆಂಕಿ ಇದೆ. ನನಗೆ ಅನ್ನಿಸ್ತಂಗೆ ಇದಕ್ಕಿಂತ ಜಾಸ್ತಿ ಅಂದರೆ ಕೆಲವೊಬ್ಬರು ಕೊಡ್ತಾರೆ 108 ವ್ಯಾಟ್ ಅಂತೆಲ್ಲ ಅಂತಾರೆ, ಸಿಗುತ್ತೆ ಕೆಲವೊಂದು ಟಿ ವಿಯಲ್ಲಿ 100 ವ್ಯಾಟ್ 108 ವ್ಯಾಟ್ ಅಲ್ಲ. ಇದರ ಔಟ್ಪುಟ್ ನನಗೇನೋ ಸಾಕು ಅಂತ ಅನ್ನಿಸ್ತು. ನನಗೇನು ಎಕ್ಸ್ಟರ್ನಲ್ ಸೌಂಡ್ ಬಾರ್ ಅಥವಾ ಸ್ಪೀಕರ್ನ ಅವಶ್ಯಕತೆ ಆಗುತ್ತೆ ಅಂತ ನನಗೇನು ಅನಿಸಿಲ್ಲ. ಒಂದು ಮೀಡಿಯಮ್ ಸೈಜ್ದು ಒಂದು ದೊಡ್ಡ ಹಾಲ್ ಇದ್ರೂ ನಂಗೆ ಅನ್ನಿಸ್ತಂಗೆ ಸಾಕು ಅಂತ ಅನ್ನಿಸ್ತಾ ಆಯಿತಾ. ಸೊ ಚೆನ್ನಾಗಿದೆ, ಸೂಪರ್ ಆಗಿದೆ ಸೌಂಡ್ ಕೂಡ. ಸೊ ಓವರಾಲ್ ಈ ಒಂದು ಟಿ ವಿ 41,000 ರೂಪಾಯಿಗೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಆಫ್ಟರ್ ಸೇಲ್ಸ್ ಆ್ಯಂಡ್ ಸರ್ವೀಸು ಥಾಮ್ಸನ್ ಅವ್ರು ಚೆನ್ನಾಗಿದೆ ನಂಗೆ ಅನ್ನಿಸ್ತಂಗೆ ಆಯಿತಾ. ಸೊ ಸರ್ವೀಸ್ನ ಸುಮಾರು ಒಂದು 2-3 ವರ್ಷದಿಂದ ಈ ಒಂದು ಟಿ ವಿಯನ್ನು ನಾನು ರಿವ್ಯೂ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ 3-4 ವರ್ಷ ಆಯಿತು ಅಂತ ಗೊತ್ತೀನಿ ಆಯಿತಾ. ಸೊ ಒಳ್ಳೆ ಸರ್ವೀಸ್ನ ಕೊಡ್ತಾರೆ ನಂಗೆ ಅನ್ನಿಸ್ತಂಗೆ. ಸೊ ಅದರಿಂದ ನೋಡಿ ಒಂದು ಆಪ್ಷನಾಗಿ ಇಟ್ಕೊಬೋದು. ನಂಗೆ ಅನ್ನಿಸ್ತಾ ಪಿಕ್ಚರ್ ಕ್ವಾಲಿಟಿ ಸೌಂಡ್ ಕ್ವಾಲಿಟಿ ಅಂತೂ ಬೆಂಕಿದೆ ಅನ್ನಿಸ್ತು. ಯೂಶ್ವಲಿ ಟಿ ವಿಗಳು ಅಂತಹ ತೊಂದರೆ ಆಗಲ್ಲ, ತುಂಬ ಕಡಿಮೆ, ಅಂದರೆ ಏನಾದರೂ ಸರ್ವಿಸ್ ಇಶ್ಯೂ ಬರುವಂಥ ತುಂಬ ಕಡಿಮೆ ನಂಗೆ ಅನ್ನಿಸ್ತಂಗೆ. ಟಿ ವಿಲಿ ಆ ರೀತಿ ತೊಂದರೆ ಆಗೋದಿಲ್ಲ. ಹೆವಿ ಇಂಪ್ರೆಸ್ ಮಾಡ್ತು. ಮೋಸ್ಟ್ಲಿ ಇದು ಇಂಟ್ರಡಕ್ಟರಿ ಪ್ರೈಸ್ ಅಂತ ಅನ್ಕೋತೀನಿ, ಆಮೇಲೆ ಇದರ ಬೆಲೆ ಜಾಸ್ತಿ ಆದರೂ ಆಗಬಹುದು. ಏನಕ್ಕೆ ಅಂದರೆ 41,000 ರೂಪಾಯಿಗೆ 55 ಇಂಚಿನ QLED TV ಅಂದರೆ ಒಂದು ರೀತಿ ಅನ್ಬಿಲೀವಬಲ್ ಅಂತಲೇ ಅನಿಸುತ್ತೆ. ಇದ್ರದ್ದು 50 ಇಂಚು ಇದೆ, 65 ಇಂಚು ಕೂಡ ಇರುವಂಥದ್ದು. 50 ಇಂಚು ಸ್ವಲ್ಪ ಕಡಿಮೆ ಆಗುತ್ತೆ, ಒಂದು 35,000 ರೇಂಜಲ್ಲಿದೆ. ಸೊ ನೋಡಿ ಅದನ್ನು ಬೇಕಾದ್ರೆ ಒಂದು ಆಪ್ಷನ್ ಇಟ್ಕೊಬೋದು. 65 ಇಂಚು ಹತ್ರ ಒಂದು 55,000 ಆಗ್ಬೋದು. ಸೊ 55,000 45,000 ಆಗುತ್ತೆ. 55,000 ರೇಂಜ್ ಆಗ್ಬೋದು. ಸೊ ನೋಡಿ ನಿಮಗೆ ಸೈಜ್ಗೆ ಯಾವ ಸೈಜ್ ಅವಶ್ಯಕತೆ ಇದೆ ಅದನ್ನು ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಸೊ ಇಷ್ಟು ಒಂದು ಟಿ ವಿಯ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಒಟ್ಟಿಗೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನೋಡಿದಲ್ಲಿ.